ಸರ್ ಓಕೆ ಈ ಸಲ ಲೋಕಸಭಾ ಚುನಾವಣೆಗೆ ಎಷ್ಟು ಸ್ಥಾನ ಬರ್ಬೋದು ಸರ್? ಲೋಕಸಭಾ ಚುನಾವಣೆಯಲ್ಲಿ ನೋಡಿ ನಿರೀಕ್ಷೆಯೆಲ್ಲ ರಿಸಲ್ಟ್ ಬರ್ತದೆ. ನಾನು ಅಸೆಂಬ್ಲಿ ಚುನಾವಣೆ ಮಾಧ್ಯಮ ಸ್ನೇಹಿತರಿಗೆ ಭಾಳಷ್ಟು ಕಡೆ ನಾನು ಹೋಗುವಾಗ ಹೇಳಿದೆ, ನಾವು ಪ್ರಜಾಧ್ವನಿ ಯಾತ್ರೆ ಮಾಡಿದ್ವಿ, ಆತಲ್ಲ ಜನ ರೆಸ್ಪಾನ್ಸ್ ನೋಡಿ ಅಲ್ಲಲ್ಲಿ ಹೋಗುವಾಗ ನಾನು ಮಾಧ್ಯಮ ಸ್ನೇಹಿತರಿಗೆ ಹೋದೆ, ನೋಡಿ ಸರ್ 130 ಕೆಳಗಡೆ ಬರಲ್ಲ, 125ರಿಂದ 130 ಕೆಳಗಡೆ ನಾವು ಬರಲ್ಲ, ಜನ ತೀರ್ಮಾನ ಮಾಡಬೇಕಾಗಿದ್ದು. ಇವತ್ತು ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿದರೆ ಇಂಥ ಅಲೆ ನಾನು ನೋಡಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ಬಂದಿರೋದು ಅಲೆ ಈ ಬಾರಿ 2023 ಚುನಾವಣೆಗೆ ಬಂದಿದೆ. ನಾವು 125ರಿಂದ 130 ಒಳಗಡೆ ಕಡಿಮೆ ಬರಲ್ಲ ಅಂತ ನಾನು ಬಹಳ ಸತಿ ಮಾಧ್ಯಮದಲ್ಲಿ ಹೇಳಿದೆ. ನೀವು ಯಾರು ನಮ್ಮಕ್ಕೆ ತಯಾರಿಲ್ಲ. ಈ ಬಾರಿ ಹೇಳ್ತೀನಿ, ಜನ ನಮ್ಮ ಪರ ಇದ್ದಾರೆ. ಕನಿಷ್ಠ ಅಂದ್ರೆ ನಾವು 20ರಿಂದ 22 ಸೀಟ್ ಗೆಲ್ತೀವಿ. ನಿಮ್ಗೆಲ್ಲ ಆಶ್ಚರ್ಯ ರಿಸಲ್ಟ್ ಬರ್ತದೆ. ನಿಮಗೆ ಈಗ ಮತ ಹಾಕೋರು ಯಾರು? ಜನ. ಇವತ್ತು ಜನ ತೀರ್ಮಾನ ನೋಡಿ ಸಭೆ ಮಾಡ್ತಾ ಇದ್ವಿ ನಾವು, 5 ಗಂಟೆಗಳು ಸಭೆ ಮಾಡ್ತಾ ಇದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಆಚೆ ಬರ್ತಾವ್ರೆ, ಲಕ್ಷಾಂತರ ಜನ ಹೆಣ್ಮಕ್ಳು ಬರ್ತಾವ್ರೆ. ಈಗ ಒಂದೊಂದು ಮನೆಗೆ 200 ರೂಪಾಯಿ ಸಿಗ್ತಾ ಇದೆ, ಕರೆಂಟ್ ಫ್ರೀ. ಈಗ ಅಕ್ಕಿ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತಾ ಇದೀವಿ. ಅಕ್ಕಿ ದುಡ್ಡು FD ಅವರು ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವ್ರು ಕೊಟ್ಟಿಲ್ಲ ಕಾರಣಕ್ಕೆ ನಾವು ಇಕ್ಕೊಂಡು ಅಕ್ಕಿ ಇದ್ದೆ ಅಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಬಡವ್ರು ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಅಕ್ಕಿ ಇಕ್ಕೊಂಡು ನಾವು ಒಂದು 34 ರೂಪಾಯಿ ಕೊಡ್ಬೇಕಂತ 5 ಕೆಜಿ ದುಡ್ಡು ಏನು ನಾವು ಮಾತು ಕೊಟ್ಟಿದ್ದೀವಿ ಅದು 34 ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. 34 ಅಂದ್ರೆ ಎಷ್ಟಾಗ್ತದೆ? ಒಂದು ಮನೇಲಿ ಕನಿಷ್ಠ 5 ಜನ ಇರ್ತಾರೆ BPL ಕಾರ್ಡಲ್ಲಿ, ಅಂದ್ರೆ 1700 ರೂಪಾಯಿ ಅದ್ರಲ್ಲಿ ಸಿಗ್ತದೆ. ಬಸ್ ಫ್ರೀ, ಟೋಟಲ್ ಒಟ್ಟಾಗಿ ತಿಂಗಳಿಗೆ ಕನಿಷ್ಠ 5000 ರೂಪಾಯಿ ಲಾಭ ಆಗ್ತದೆ ಒಬ್ಬರಿಗೆ. ಆ ಜನ ಮರಿತಾರ? ಜನ ಮರಿಯಕ್ಕೆ ಸಾಧ್ಯನಾ ಅದು? ರಾಮ ಮಂದಿರ ಅದೇ ಅವ್ರು ಅಷ್ಟೇ ಇರೋದು. ರಾಮ ಮಂದಿರ, ಹಿಂದೂ ಮುಸಲ್ಮಾನ್ ಅಭಿವೃದ್ಧಿ. ನಾವು ನೋಡಿ ಯಾವ್ದನ್ನ ಚುನಾವಣೆ ಬರಲಿ ನಮ್ಮ ಪಕ್ಷ ಇತಿಹಾಸ ತೆಗೀರಿ. ನೀವು 70 ವರ್ಷದ ಇತಿಹಾಸ ತೆಗಿಲಿ. ಕಾಂಗ್ರೆಸ್ ಪಕ್ಷ ಯಾವಾಗ ಚುನಾವಣೆ ಬರ್ತದೆ ಅವಾಗ ಏನ್ ಮಾಡ್ತೀವಿ, ನಾವ್ ಏನ್ ಮಾಡಿದೀವಿ, ಮುಂದೆ ಏನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇವ್ರು ಯಾವ್ದಾರ ತೋರ್ಸಕ್ಕಿದ್ಯಾ? ಇದೇ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ. ಗ್ಯಾಸ್ ರೇಟ್ ಅವಾಗೇನಿತ್ತು 420 ರೂಪಾಯಿ ಇತ್ತು, ಇವತ್ತು 1200 ಆಗಿದೆ. ಪೆಟ್ರೋಲ್ ಅವಾಗೇನಿತ್ತು, ಪೆಟ್ರೋಲ್ ರೇಟ್ ಅವಾಗ ಒಂದು ಬ್ಯಾರೆಲ್ಗೆ ಎಷ್ಟಿತ್ತು ಹೇಳಿ? $100 ಚಿಲ್ಲರೆ ಇದ್ದಿದ್ದು. ಯಾರು ಮನಮೋಹನ್ ಸಿಂಗ್ ಇರುವಾಗ $140 ಇತ್ತು ಒಂದು ಬ್ಯಾರೆಲ್ಗೆ. ಈಗ ಒಂದು ಡಾಲರ್ ರೇಟ್ ಎಷ್ಟಾಗಿದೆ? 70ಕ್ಕೆ ಬಂದಿದೆ. ಕಡಿಮೆ ಆಗ ಜಾಸ್ತಿ ಆಗ್ಬೇಕಾ? ಈಗ ಪೆಟ್ರೋಲ್ 110 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಅವಾಗ ಎಷ್ಟಿತ್ತು ಬ್ಯಾರೆಲ್ ರೇಟ್? ಇಂಟರ್ನ್ಯಾಷನಲ್ ಬ್ಯಾರೆಲ್ ರೇಟ್ ಎಷ್ಟಿತ್ತು? $140 ಇದ್ದಿದ್ದು. ಈಗ $40ಗೆ ತಗೊಂತವ್ರೆ. ಅರ್ಧ ಕಡಿಮೆ ಆಗಿದೆ ಡಾಲರ್. ಅಂದ್ರೆ ಕಡಿಮೆ ಕೊಡ್ಬೇಕು ತಾನೆ. ಅಚ್ಚೇ ದಿನ ಹೆಂಗೆ? ಎಲ್ಲಿದೆ ಅಚ್ಚೇ ದಿನ? ಅದೇ ಜನ ಬಯಸ್ತಾರೆ. ಈಗ ಜನ ಹೇಳ್ತಾರೆ, ನನ್ನ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡುವಾಗ ಪ್ರಧಾನಮಂತ್ರಿಜಿ ನಮ್ಗೆ ಅಚ್ಚೇ ದಿನ ಬೇಕಾಗಿಲ್ಲ, ನಮ್ಮ ಹಳೆ ದಿನ ಇದೆಲ್ಲ ವಾಪಸ್ ಕೊಡಿ ಅಂತ ಜನ ಬಯಸ್ತವ್ರೆ. ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಿ ಅಂತ ಹಾಕಿದ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ನೆನ್ನೆ ನೋಡಿ ನಾವು ಆನ್ಯುವಲ್ ಹಸ್ಬೆಂಡ್ ಇದು ಒಂದು ಜಾಗ ಇದ್ದಿದ್ದ ಕಾರಣಕ್ಕೆ ಅದಕ್ಕೆ ಏನು ಯೂಸ್ ಆಗ್ತಾ ಇಲ್ಲ. ಆ ಕಾರಣ ಎಜುಕೇಶನ್ ಪರ್ಪಸ್ ತಗೊಂಡಿದ್ದಾರೆ, ಅದನ್ನು ಎತ್ತಾರೆ. ಅಂದ್ರೆ ಎಲ್ಲ ಇತ್ತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಿ ಹೋಯ್ತು?